ಇವತ್ತು ವಿಡಿಯೋ ಮಾಡ್ತಿರೋ ಕಾರಣ ಅಂದರೆ ಸೂರಿ ತಂಗಿದೆ ಎಂಗೇಜ್ಮೆಂಟ್ಗೆ. ಸೊ ಇವಾಗ ನಾನು ನಮ್ಮ ಮನೆಯಿಂದ ಹೋಗ್ತಾ ಇದ್ದೀನಿ, ಇನ್ನೂ ರೆಡಿಯಾಗಿಲ್ಲ. ಯಾಕಂದರೆ ಪಾಪು ಇರೋದ್ರಿಂದ ರೆಡಿಯಾಗೋಕ್ಕಾಗಲಿಲ್ಲ. ನೈಟು ಕೂಡ ಅವಳು ಸ್ವಲ್ಪ ನಿದ್ದೆ ಮಾಡಿಲ್ಲ. ನಮ್ಮ ಅತ್ತೆ ಇಲ್ಲ ಅಂದರೆ ಅವಳಿಗೆ ಸ್ವಲ್ಪ ನಿದ್ದೆನೇ ಬರಲ್ಲ ಅನಿಸುತ್ತೆ. ಸೊ ನೈಟೆಲ್ಲ ಎತ್ಕೊಂಡೇ ಕೂತಿದ್ದೆ, ನಮಗೆ ಇನ್ನೂ ನಿದ್ದೆ ಎಳೀತಾ ಇದೆ, ಇನ್ನೂ ರೆಡಿಯಾಗಿಲ್ಲ. ನಮ್ಮ ಅತ್ತೆ ಎಲ್ಲ ಆಲ್ರೆಡಿ ಅಲ್ಲಿದ್ದಾರೆ. ಸೊ ಇವಾಗ ನಾನು ಸೂರ್ಯ ಆಟೋದಲ್ಲಿ ಹೋಗ್ತಾ ಇದ್ದೀವಿ ನಮ್ಮ ಮನೆಯಿಂದ. ಎಷ್ಟು ನಿಮಿಷ? 10 ಮಿನಿಟ್ಸ್. ಸೊ ಮನೆ 10 ಮಿನಿಟ್ಸ್. ಸೊ ಈ ಫಂಕ್ಷನಲ್ಲಿ ಯಾರ್ಯಾರು ಬರ್ತಾರೆ ಏನೇನೋ ಅನ್ನೋದನ್ನ ಈ ಲಾಗಲ್ಲಿ ನೀವು ನೋಡ್ಬೋದು. ಹಾಗೆ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಕೇಳ್ತಾ ಇದ್ದೀರ ಅಕ್ಕ ಡೈಲಿ ಲಾಗ್ ಅಪ್ಲೋಡ್ ಮಾಡಿ ಅಂತ. ನಿಮಗೆ ಗೊತ್ತು ಪಾಪು ಇರೋದ್ರಿಂದ ಮಾಡೋದಕ್ಕಾಗ್ತಾಯಿಲ್ಲ ನನ್ನ ಕೈಲೂ. ಸೊ ನೋಡೋಣ ಈ ಲಾಗಲ್ಲಿ ಏನೇನು ಇರುತ್ತೆ ಏನು. ಸೊ ನಾನು ಒಂದು ಸ್ಮಾಲ್ ಗಿಫ್ಟ್ ತೊಗೊಂಡಿದ್ದೀನಿ ಅವಳಿಗೋಸ್ಕರ. ಏನು ಕೊಡ್ಸಿಲ್ಲ ಅವಳಿಗೆ ಇವತ್ತು. ನಾನು ಶ್ರೀಮಂತ ಕೊಡ್ಸೋಣ ಅಂದ್ಕೊಂಡ್ವಿ. ಸೊ ಆವಾಗ ಏನೂ ನಾನು ಕೊಡ್ಸೋಕ್ಕಾಗಲಿಲ್ಲ. ಇವಾಗಾರ ಏನಾದ್ರು ಕೊಡ್ಸೋಣ, ಈ ಸ್ಮಾಲ್ ಗಿಫ್ಟು ಮದುವೆಗೆ ಏನಾದ್ರು ಗೋಲ್ಡ್ ಕೊಡ್ಸೋಣ ಅಂತ ಅಂದ್ಕೊಂಡು. ಫೈನಲಿ ನಾನು ಬಂದೆ, ಆದರೆ ನಾನು ರೆಡಿ ಆಗಿಲ್ಲ. ನೋಡಿ ನಮ್ಮಮ್ಮನೇ ರೆಡಿಯಾಗಿ ನಿಂತವ್ರೆ. ಇವಳು ರೆಡಿಯಾಗಿದ್ದಲ್ಲ, ಇವಳು ರಿವ್ಯೂ ಕೇಳೋಣ, ಹೇಳ್ತೀನಿ. ಅವ್ರ ಮಮ್ಮಿಯವರು. ಸೊ ಎಲ್ಲ ರೆಡಿಯಾಗಿದ್ದಾರೆ, ನೋಡೋಣ. ಫೈನಲಿ ನಿಂಗೆ ಹೆಂಗೆ ಅನಿಸ್ತು ಮೇಕಪ್ಪು? ಚೆನ್ನಾಗಿದೆ ಮೇಕಪ್. ಹೇರ್ ಸ್ಟೈಲು ಚೆನ್ನಾಗಿದೆ. ತಿರುಗು. ಸೊ ಹೇರ್ ಸ್ಟೈಲ್ ಉಳಿದು ಚಿಕ್ಕದು ಜಡೆಯಿಂದ ಈ ಥರ ಮಾಡಿದ್ದಾರೆ, ಆದರೆ ಚೆನ್ನಾಗಿ ಕಾಣಿಸ್ತಿದೆ. ಮುಂದೆ ತಿರುಗು. ಮೇಕಪ್ ಕೂಡ ಸಿಂಪಲ್ ಆಗಿ ಅವಳಿಗೆ ಇಷ್ಟ ಆಗಿರೋ ಥರ ಮಾಡಿದ್ದಾರೆ. ಮೇಕಪ್ ತುಂಬಾ ಇಷ್ಟ ಆಗಿದೆ, ಚೆನ್ನಾಗಿದೆ. ಅಕಸ್ಮಾತ್ ನಿಮಗೂ ಮ್ಯಾರೇಜ್ಗೆ ಬೇಕಂತಾದ್ರೂ ಬೇಕಂತ ಅವ್ರು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ನೀವು ಆಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರು, ಡೈರೆಕ್ಟ್ ಮೆಸೇಜ್ ಮಾಡಿ. ತುಂಬಾ ಚೆನ್ನಾಗಿದೆ ಮೇಕಪ್, ನನಗೂ ಇಷ್ಟ ಆಯಿತು. ಮಾ ಇವ್ರ ಮೇಕಪ್ ಏನು ಅನಿಸ್ತಿದೆ? ಚೆನ್ನಾಗಿದೆ, ಸೂಪರ್ ಆಗಿದೆ. ಏನಾದ್ರು ಓಕೆ ಓಕೆ ಇವ್ರ ಮಮ್ಮಿನ ರಿವ್ಯೂ ಕೇಳೋಣ ಆಮೇಲೆ. ಕಾವ್ಯವ್ರ ತಂಗಿ, ಸ್ವಂತ ತಂಗಿ. ಫೈನಲಿ ನಾನು ಈ ಸ್ಯಾರಿನ ವೇರ್ ಮಾಡಿದ್ದೀನಿ. ಸೊ ಈ ಸ್ಯಾರಿನ ಎಲ್ಲಿ ಬೈ ಮಾಡಿ ಅನ್ನೋದು ಹೇಳ್ತೀನಿ. ನಾನು ಇನ್ನೂ ರೆಡಿಯಾಗಿಲ್ಲ, ರೆಡಿಯಾಗೋಕ್ಕೆ ಟೈಮ್ ತೊಗೋತಾ ಇದ್ದೀನಿ. ನೋಡೋಣ ಹೆಂಗೆ ರೆಡಿ ಆಗ್ತೀನಿ ಏನು ಅನ್ನೋದು. ಹೇಳ್ಕೊಡ್ತಾಡಮ್ಮ ಮುಂದಕ್ಕೆ ಬಂದು ಇಲ್ಲಿ ಇದು ಎಲ್ಲ ಇಲ್ಲಿಂದ ನಿಂತು ಕೇಳ್ಕೊಡ್ತಾವ್ರ ಅವರೆಲ್ಲ. ಹಲೋ ಬಾರೋ ಒಳಗೆ ಇಲ್ಲೇ. ಸೆಕೆಂಡ್ ವಿಡಿಯೋ ಮಾಡ್ತಾ ಇದ್ದೀನಿ ಬಂದಾರೆ. ನೀನ್ ಯಾಕೆ ಸ್ವಲ್ಪ ಸೈಡ್ಗೆ ಎತ್ಕೋ, ಕ್ಯಾಮ್ರಾ ತೆಗಿಬೇಕಾರೆ ದೊಡ್ಡಮ್ಮ. ಆ ಕಡೆ ಈ ಕಡೆ ಮಾಮ ಆಗ್ಬೇಕಷ್ಟೇ. ಅದಕ್ಕೆ ನೋಡ್ತಾ ಇದ್ದೀನಿ ಅವಳಿಗೆ ಹೋಗಿದ್ದ
ಪಾಸ್ವರ್ಡ್ ಯಾವ್ದು? ಇಬ್ರು ಕ್ಲಾಪ್ ಅಂತ ಯಾಕಪ್ಪ ಎಲ್ಲರೂ ಓಕೆ ಭಯ ಪಡ್ಬೇಡ ಕೂಡ ಆಗೋಯ್ತಲ್ಲ ನಿನ್ನೆಯಿಂದ ಟೆನ್ಷನ್ ಆಯ್ತಾಯ್ತಲ್ಲ ಬನ್ನಿ ತಂದೆ ತಾಯಿಗಳು ಬನ್ನಿ ಅಕ್ಷತೆ ಹಾಕ್ಬಿಟ್ಟು ಇದು ಮಾಡಿ ಆಮೇಲೆ ಅವ್ರು ಸ್ವೀಟ್ ಹಾಕ್ಬಿಟ್ಟು ಸ್ವೀಟ್ ಬಾಕ್ಸ್ ಕರಾಯ್ತು ಅಲ್ಲಿ ಒಳ್ಳೆ ಸೂರ್ಯ ಅವ್ರ ತಂಗಿ ಮಾಡ್ತೀವಿ ಹುಡುಗನ ಫ್ಯಾಮಿಲಿ ಇವರೆಲ್ಲ ಅವ್ರ ಫ್ರೆಂಡ್ಸು ಅವಳು ಫ್ರೆಂಡ್ಸ್ ಇವರೆಲ್ಲ ಇದೊಂದು ಬಾಕಿ ಇತ್ತು ಆಂಟಿ ಬನ್ನಿ ನೀವು ಅಂಕಲ್ ಆಂಟಿ ಅಲ್ಲಿ ಹುಡುಗರ ಅಮ್ಮ ಬನ್ನಿ ನೀವು ಹಿಂದೆ ನಿಂತ್ಕೊಂಡು ಮುಂದಕ್ಕೆ ಜೊತೆ ಹೋಗಿ ನಾವು ಹಾಯ್ ಗುರು ಹುಡುಗಿಯವ್ರ ಅಪ್ಪ ಅಮ್ಮ ಸೋನು ನಗು ಇವಾಗಲೇ ಮದುವೆ ಇಲ್ಲ ಅವ್ರ ಅಪ್ಪಂಗೆ ಪ್ರೀತಿ ಜಾಸ್ತಿ ಅದಕ್ಕೆ ದೊಡ್ಡ ಸ್ವೀಟ್ ಇವಾಗಲೇ ಮದುವೆ ಮಾಡ್ತೀವಿ ಇವರು ಹುಡುಗರ ಅಪ್ಪ ಅಮ್ಮ ಫೈನಲಿ ಇವರು ಇಲ್ಲಿ ಏನು ಫೀಡ್ ಮಾಡೋಕ್ಕಾಗಲ್ಲ ಅದಕ್ಕೆ ನಮ್ಮಮ್ಮ ಬಾಟ್ಲಲ್ಲಿ ಫೀಡ್ ಮಾಡ್ತಿದ್ದಾರೆ ಬೊಂಬೆ ಥರ ಕಾಣಿಸ್ತಿದ್ದಾರೆ ಮಗಳು ತೋರಿಸಲ್ಲ ಸೊ ಇಲ್ಲೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಇದು ಅವ್ರ ಮನೆ ಹಾಗಾಗಿ ನಾನು ಈ ಥರ ರೆಡಿ ಆಗಿದ್ದೀನಿ ಸೊ ಬೇರೆ ಸ್ಯಾರಿ ಉಡ್ಬೇಕಾಗಿತ್ತು ಆ ಸ್ಯಾರಿ ಉಡೋಕ್ಕಾಗಲ್ಲ ಯಾಕಂದರೆ ಬ್ಲೌಸ್ ಚೆನ್ನಾಗಿ ಹೊಲ್ದಿರಲಿಲ್ಲ ಸೊ ನಾನು ಈ ಥರ ರೆಡಿ ಆಗಿದ್ದೀನಿ ಹೇಗಿದ್ದೀನಿ ಅಂತ ಕಮೆಂಟ್ ಮಾಡಿ ಸೊ ನೆಕ್ಸ್ಟ್ ಏನು ನಡೆಯುತ್ತೆ ತೋರಿಸ್ತೀನಿ ಸೊ ಎಲ್ಲರಿಗೂ ಗೊತ್ತಿಲ್ಲ ನಮ್ಮಮ್ಮ ರೆಡಿ ಆಗ್ಬಿಟ್ಟವ್ರೆ ಮನೇಲೇ ಮಾಡಿರೋದು ನೋಡಿ ಇವಳು ಪ್ರೆಗ್ನೆಂಟು ಸೊ ಇವಳೆ ಸೂರ್ಯ ಅವ್ರ ಸ್ವಂತ ತಂಗಿ ಮುಟ್ಕೊಂಡು ತೋರಿಸಿ ಫೋಟೋಗ್ರಾಫರ್ಸ್ ಅಂತೂ ಮಮ್ಮಿ ನಾನು ಈ ಥರ ರೆಡಿ ಆಗಿದ್ದೀನಿ ಸೊ ಸೂರ್ಯ ಇವಾಗ ಬಂದ ಹೇಳು ಏನಾರು ಹೇಳು ಖುಷಿ ಆಯಿತು ಎಲ್ಲ ಚೆನ್ನಾಗಿ ಬಂದಿದೆ ಇಬ್ಬರದ್ದು ಎಂಗೇಜ್ಮೆಂಟ್ ಆಯಿತು ಮಕ್ಕಳು ಖುಷಿ ಆಯಿತು ಹಿಂಗೆ ನಾವು ಹೆಂಗೆ ಕೊಡ್ತೀವಿ ಹೇಳು ಖುಷಿ
ಆಗ್ತೈತೆ ಅಷ್ಟೇ. ಇವಳ ಕೇಳಲ್ವಾ? ಚಿಕ್ಕ ವಯಸ್ಸಿಂದಲೂ ಇಷ್ಟ ಆಯಿತು, ಬಟ್ ಇವಾಗ ಫೈನಲಿ ಮ್ಯಾರೇಜ್ ಆಗ್ತಾ ಇದೆ, ತುಂಬ ಖುಷಿ ಆಗ್ತಾ ಇದೆ. ಅದು ಪೇರೆಂಟ್ಸ್ ಎಲ್ಲ ಒಪ್ಕೊಂಡು ಹೋಗ್ತಾ ಇರೋದು ಇನ್ನೂ ಖುಷಿ ಆಗ್ತಾ ಇದೆ. ನಿನ್ನ ತಂಗಿನ ಚೆನ್ನಾಗಿ ಮಾಡ್ಕೋ ಅಷ್ಟೇ, ಇನ್ನೇನು ಹೇಳಲ್ಲ ಆಯ್ತಾ? ಯಾವುದೇ ಕಷ್ಟನೂ ಕೈ ಅಲ್ಬೇಡ ಅಲ್ಬೇಡ. ಅವನೇಂಟಿ ಸ್ವಾಮಿಂದು ಎಂಗೇಜ್ಮೆಂಟು ಏನಾರು ಮಾತಾಡು. ಏನ್ ಮಾತಾಡೋದು? ಏನು ಅನ್ನಿಸ್ತೈತೆ ಎಂಗೇಜ್ಮೆಂಟು ಸ್ವಾಮಿಂದು ಮಗಳದು? ಏನಾದ್ರು ಮಾತಾಡಬೇಕು. ಹಾಂ, ನೆಕ್ಸ್ಟ್ ಇವ್ರ ಮಗಂದು ಚೆನ್ನಾಗಿರ್ಲಿ. ಇಲ್ಲ ನೆಕ್ಸ್ಟ್ ನಮ್ಮ ಮನೋಣ್ಣಂದು, ಅದಾದ್ಮೇಲೆ ಇವ್ರ ಮಗಂದು. ಅಜಯ್, ದೇವ್ರ ದಯ ಯಾರಿಂದ ನಿಮ್ಮ ಮೊಮ್ಮಗಳದು ಎಂಗೇಜ್ಮೆಂಟ್ ಆಯ್ತಲ್ಲ, ಖುಷಿನಾ? ಹೇಳು. ಅವಳದೇನೋ ಅಲ್ಲ, ಖುಷಿ ಅಲ್ವಾ? ಖುಷಿ ಬೀಳ್ತೀನಿ ಹಾಂ, ನಾನು ಖುಷಿನೇ ಏನಾರು ಹೇಳು, ಹಂಗೆ ಏನಾರು ಮಾತಾಡು ಎಂಗೇಜ್ಮೆಂಟ್ ಆಗಿರೋದಕ್ಕೆ. ಅಲ್ಲೇನು ಮಾತಾಡಲ್ಲ, ಅಚ್ಚುಕಟ್ಟಾಗ ಅವ್ರ ಮದುವೆ ಆಗಲಿ ಬದುಕಲಿ ಅಂತಾನೆ ಹೇಳೋದು. ಹಾಂ, ಸರಿ. ದೊಡ್ಡಮ್ಮ ನಿನ್ಗೆ ಹೇಳು. ಅಯ್ಯಪ್ಪ ನೀನು ಸ್ವಲ್ಪ ಫಸ್ಟ್ ಕಾಲ್ಮೆ ಆಗಿರು. ಇದನ್ನ ಹೇಳೋ ಸುಶೀಲಕ್ಕ, ನೀನು ಕೋಪ ಕಮ್ಮಿ ಮಾಡ್ಕೋ. ನೀನು ಹೇಳು ದೊಡ್ಡಮ್ಮ. ದೊಡ್ಡ ಮುಂದೆ ಚೆನ್ನಾಗಿ ಹೊಸ ಆಂಟಿ ಬತ್ತು ಕೇಳು. ಇಲ್ಲಿ ಒಂದು ನಿಮಿಷ ಇವಾಗ ವಿಡಿಯೋಗೆ ಮಾಡ್ಬಿಟ್ಟು ಹೋಗ್ಬೇಕು ನೀನು. ಇವಾಗ ಎಂಗೇಜ್ಮೆಂಟ್ ಮಾಡಿದೆ ಮಗಳದು, ನೆಕ್ಸ್ಟ್ ಇವಾಗ ಮದುವೆ ಯಾವಾಗ? ಹಾಂ, ನವಂಬರ್ಗಾ? ಇವಾಗ ಖುಷಿ ಆಯ್ತು ಎಲ್ಲ ಮಾಡಿದ್ದು. ಹಾಂ, ಅಪ್ಪ ಮಾತಾಡಲ್ಲ ಜಾಸ್ತಿ ಯಾವಾಗಲೂ. ಇವಾಗ ಮಗಳು ಮದುವೆ ಮಾಡ್ತಾರೆ. ಎತ್ಕೊಡೋಗಿ ಅರ್ಶಿನ ಕುಂಕುಮಕ್ಕೆ 5 ರೂಪಾಯಿ ಕಪ್ಪೈಸ್ ಇಸ್ಕೊ ಬಂದ್ರೆ ಕಾಸು ಎಷ್ಟಾಯ್ತದಂತೆ, ಬೇಡ ಅಂತೈತೆ ಅಲ್ಲಿ. ಅಲ್ಲ ಮಾತಾಡು ಏನಕ್ಕೆ ಇಲ್ಲಿ ಲೈಟ್ ಹಾಕು, ಲೈಟ್ ವಿಡಿಯೋ ಹೇಳೆ. ಹೇಳು. ನಿಮ್ಮ ಅಕ್ಕಂದು ತಾನೇ ಫಂಕ್ಷನ್ ಏನು ಅನಿಸ್ತೀವಿ? ನಿಮ್ಮ ಅಕ್ಕಂದು ಎಂಗೇಜ್ಮೆಂಟ್ ಅಲ್ವಾ, ಅದಕ್ಕೆ ಏನಾರು ಮಾತಾಡು. ಖುಷಿ ಆಯ್ತು ಅಷ್ಟೇ. ಖುಷಿ ಆಯ್ತು ಅಷ್ಟೇ. ನನಗೇನೆಲ್ಲ ಸಿಗುತ್ತೆ ಅಂತ ಇವಳಿಗೆ ಕಾಯಿ ತೊಳೆದ ಫಸ್ಟು ಕೇಕ್ ತಿನ್ಕೊಬಿಡ್ತಾರೆ ಅಂತ ಕರೆಕ್ಟಾಗಿ ತೊಗೊಬಂದು ಫ್ರಿಜ್ಜಲ್ಲಿ ಇಟ್ಕೋರಿ. ಅಲ್ಲಿ ಇದ್ ಮಾತ್ರ ಅಷ್ಟೇ ಕರ್ಗಲ್ಲ ಅದು. ಇದು ಫೋಟೋ ಶೂಟು. ಒಂಚೂರು ಬಾಣೆ ಸೈಡ್ ಹುಡುಗ ಹುಡುಗಿ ಫೋಟೋ ಶೂಟ್ ನಡೀತಿದೆ. ಹುಡುಗ ಅಂತೂ ನಾಚ್ಕೋತಾನೆ, ನಗಿಸ್ಕೋತಾನೆ. ಪ್ರಾಪರಾಗಿ ಅವನೇ ಕಂಜೂಸು ಗೈಸ್. ಹೆಂಗೈತೆ ಊಟ? ನೋ ಟೇಸ್ಟಿಂಗ್ ಪೌಡರ್ ಏನಕ್ಕೆ ಹಾಕಿಸ್ಕೊಂಡಿಲ್ಲ ನೀವು? ನಮ್ಮ ಅಡುಗೆಗೆ ಹಾಕಲ್ಲ ಹೋಟ್ಲಲ್ಲಿ ಟೇಸ್ಟಿಂಗ್ ಪೌಡ್ರು. ಚೆನ್ನಾಗೈತಾ?